ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರಿಗೆ ಮಾಡಲು ಕೆಲಸ ಇಲ್ಲ. ಹಾಗಾಗಿ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ. ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೂಡ ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪಾದಯಾತ್ರೆ ಮಾಡುತ್ತಿದ್ದು, ಏನ್ ಮಾಡ್ತಾರೆ ಮಾಡ್ಲಿ, ಬಿಜೆಪಿಗರಿಗೆ ಕೆಲಸ ಇಲ್ಲ. ಆದ್ದರಿಂದ ಈ ರೀತಿ ಮಾಡ್ತಾ ಇದ್ದು ಸಿಎಂ ಮೇಲೆ ಗೂಬೆ ಕೂರಿಸಲು ಹೊರಟಿದ್ದಾರೆ ಎಂದರು. ಇನ್ನು ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಇನ್ನೂ ತೀರ್ಮಾನ ಮಾಡಿಲ್ಲ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ ಎಂದರು. ಇಲ್ಲಿ ದುಡಾದು ಬರ್ತದಾಗ ಕೆಲಸ ಇಲ್ಲ, ಹಂಗಾಗಿ ನಡೀತಾ ಐತೆ ಅಷ್ಟೇ. ಬಿಟ್ಟರೆ ಅದೇನಂದ್ರೆ ಏನೋ ಮೇಜರ್ ಇಶ್ಯೂಸ್ ಏನಿಲ್ಲ. ಯಾವ ಇಶ್ಯೂನೇ ಅಲ್ಲ. ನಾನು ಕೇಳಿದರೆ ಈಗೇನು ಇಶ್ಯೂ ಇಲ್ಲ ಅಂತಂದೇಳಿ ಮುಖ್ಯಮಂತ್ರಿ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಇವೆಲ್ಲ ನಡೀತದವು ಅಷ್ಟೇ. ಬಿಟ್ಟರೆ ಇದರಲ್ಲಿ ಏನು ಇಶ್ಯೂಸ್ ಇಲ್ಲ. ಯಾವುದೇನು ಸದ್ಯಕ್ಕೆ ಹೈಕಮಾಂಡ್ ಬಿಚ್ಚು ವಿಚಾರ. ಹೈಕಮಾಂಡ್ನವ್ರು ರಿವ್ಯೂ ಕರೆದಾರೆ, ಬದಲಾವಣೆ ಬಗ್ಗೆ ಕರೆದಿಲ್ಲ.